ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಇವತ್ತಿನ ಸಂಚಿಕೆ ಅತಿ ಒಂದು ಮಹತ್ವದ ಸಂಚಿಕೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ದೇಶದಲ್ಲಿ ಲೋಕಸಭಾ ಚುನಾವಣೆಗಳು ನಡೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗ ಅನಿವಾರ್ಯವಾಗಿ ಎರಡೂ ಪಕ್ಷಗಳಿಗೂ ಕೂಡ ಗೆಲುವನ್ನು ಪಡೆದುಕೊಳ್ಳುವುದು ಅನಿವಾರ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಆಗಿರೋದ್ರಿಂದ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ತಮ್ಮ ತಮ್ಮ ಒಂದು ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲಿಕ್ಕಾಗಿ ಬೆಳೆಸಿಕೊಳ್ಳಲಿಕ್ಕಾಗಿ ತಮ್ಮ ಅಭ್ಯರ್ಥಿಗಳನ್ನು ಯಾವುದೇ ರೀತಿಯಿಂದಲಾದರೂ ಕೂಡ ಆರಿಸಿ ತರುವಂಥ ಒಂದು ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥ ಒಂದು ಸುದಿನ ಅಂತೇಳಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೋದು. ಯಾಕಂದರೆ ಕಾಂಗ್ರೆಸ್ಸಿಗೆ ಅಧಿಕಾರ ಇಲ್ಲದೇ 10 ವರ್ಷಗಳಾಯಿತು ಕೇಂದ್ರದಲ್ಲಿ. ಹೀಗಿರುವಾಗ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಇಂಡಿಯಾ ಒಕ್ಕೂಟು ನಾವು ಅಧಿಕಾರವನ್ನು ಪಡೆಯಲೇಬೇಕನ್ನುವಂಥ ಒಂದು ಹುಮ್ಮಸ್ಸಿನಿಂದ ಅದು ಕೂಡ ಚುನಾವಣೆ ಎಂಬ ಜಾತ್ರೆಯಲ್ಲಿ ಪಾಲ್ಗೊಂಡಿದೆ. ಜೊತೆಗೆ ಮೋದಿಯವರನ್ನೇ ಒಂದು ಮುಂದೆ ಮಾಡಿ ಭಾರತೀಯ ಜನತಾ ಪಕ್ಷವು ಕೂಡ ಈ ಸಲ ನಾವು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಈ ಒಂದು ಚುನಾವಣೆಯನ್ನು ಪರಿಗಣಿಸಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೀನಿ. ಆಯಾ ಪ್ರದೇಶಗಳಲ್ಲಿ ಹಾಗೂ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಹೆಣಗಾಡ್ತಾ ಇರತಕ್ಕಂಥ ಸನ್ನಿವೇಶಗಳು ಕೂಡ ಈಗ ನಿರ್ಮಾಣವಾಗಿರುವುದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಯಾವ ರೀತಿ ಈ ಚುನಾವಣೆಯಲ್ಲಿ ಜಯಬೇರನ್ನು ಬಾರಿಸಿ ಅಧಿಕಾರದ ಚುಕ್ಕಾಣಿಯನ್ನು ಮುಂಬರುವ ದಿನಗಳಲ್ಲಿ ಹಿಡಿತವೆ ಅನ್ನೋದು ಯಕ್ಷ ಪ್ರಶ್ನೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಯಾವುದೇ ಒಂದು ಕಾರಣಗಳು ಇಲ್ಲದೇ ಜನ ಮತ ಹಾಕೋದಿಲ್ಲ. ಹಾಗೂ ಆ ಮತ ಹಾಕಬೇಕಾದ್ರೆ ಆ ಜನರಿಗೆ ಒಂದು ಕಾರಣ ಬೇಕು. ಮತ್ತು ನಮ್ಮನ್ನು ಯಾವ ರೀತಿ ಈ ಒಂದು ಸಂದರ್ಭದಲ್ಲಿ ದೇಶವನ್ನು ಹಾಗೂ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಿರ್ತಕ್ಕಂಥ ನಾಯಕರು ಯಾರು ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಬರೀ ಮಾತನ್ನೇ ಆಡ್ತಾ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ಭ್ರಮೆ ಈಗಿನ ಒಂದು ಸಂದರ್ಭದಲ್ಲಿ ಇಲ್ಲ. ನಾವು ಕೆಲಸಗಳನ್ನು ಕೂಡ ಮಾಡಬೇಕು. ಜನಸಾಮಾನ್ಯರ ಒಂದು ಹಿತದೃಷ್ಟಿಯಿಂದ ಅವರ ಮನಸ್ಸಿನಲ್ಲಿ ನೆಲೆಯೂರುವಂಥ ಕೆಲಸ ಕಾರ್ಯಗಳು ಆಗಬೇಕು. ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಪ್ರಣಾಳಿಕೆಗಳಲ್ಲಿ ತಮ್ಮ ಪಕ್ಷದ ಪ್ರಣಾಳಿಕೆಗಳಲ್ಲಿ ಅವರು ಹೇಳಿಕೊಡ್ತಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಗಮನಿಸಿ ಇನ್ನೂ ಕೂಡ ಹೆಚ್ಚಿನ ಒಂದು ಬೆಳಕನ್ನು ಕೂಡ ಚೆಲ್ಲಬಹುದಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನಾವು ಈಗಲೇ ಒಂದು ನಿರ್ಧಾರಕ್ಕೆ ಬರುವುದು ಸೂಕ್ತ ಅಲ್ಲ. ಹಾಗಿದ್ದೂ ಕೂಡ ಈಗಿನ ಸಂದರ್ಭದಲ್ಲಿ ಅಲ್ಲಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಪ್ರಚಾರದ ಸಭೆಗಳಿಗೆ ಮತ್ತು ಆಯಾ ಜಿಲ್ಲೆಗಳ ಒಂದು ಪ್ರದೇಶಗಳಿಗೆ ಅಂದರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೇನೆ. ಹೋಗುವಾಗ ನನಗೆ ಅಲ್ಲಿ ಹಲವಾರು ಜನರಿಂದ ಒಂದು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಒಂದು ಸಂಕ್ಷಿಪ್ತ ವರದಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದ್ರೆ ಇಡೀ ದೇಶದಲ್ಲಿಯೇ ಅತಿ ಚಿಕ್ಕ ವಯಸ್ಸಿನ ತರುಣಿ, ಅತಿ ಚಿಕ್ಕ ವಯಸ್ಸು ಅಂದರೆ ಕೇವಲ 26 ವರ್ಷದ ತರುಣಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಅವರೇ ಪ್ರಿಯಾಂಕಾ ಗಾಂಧಿ. ಅವರಿಗೆ ತನ್ನ ತಂದೆಯ ಒಂದು ಕೃಪಾಶೀರ್ವಾದವೂ ಇದೆ, ಅವರ ದೊಡ್ಡಪ್ಪ ಚಿಕ್ಕಪ್ಪಗಳ ಒಂದು ಆಶೀರ್ವಾದವೂ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಹೀಗಿರುವಾಗ ಹುಮ್ಮಸ್ಸಿನಿಂದ ಈ ಚುನಾವಣೆ ಎದುರಿಸ್ತಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ತನಗೆ ಎದುರಾಳಿಯಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಘಟಾನುಘಟಿ ವ್ಯಕ್ತಿ. ಈಗಾಗಲೇ ಒಂದು ಅವಧಿಗೆ ಅವರು ಲೋಕಸಭಾ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಜೊತೆಗೆ ಅವರ ಪತ್ನಿ ರಾಜ್ಯದಲ್ಲಿ ಸಚಿವೆಯಾಗಿಯೂ ಕೂಡ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳು ಇಬ್ಬರು ಕೂಡ. ಹೀಗಿರುವಾಗ ಈ ಒಂದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಅತಿ ಒಂದು ತುರುಸಿನ ಲೋಕಸಭಾ ಕ್ಷೇತ್ರವಾಗಿ ಪರಿಗಣಿಸಲ್ಪಟ್ಟಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹಲವಾರು ಸಲ ರಾಜ್ಯದ ಸಚಿವರಾಗಿ ಜನಮಾನಸಗಳಲ್ಲಿ ಉಳಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಬಡವರ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಾಗೂ ಎಲ್ಲ ಜಾತಿ ಧರ್ಮಗಳ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಪ್ರಬಲ ಬಾಹುಳ್ಯವನ್ನು ಹೊಂದಿದೆ ಅಂತಲೇ ಅಲ್ಲಿ ಜನ ಮಾತಾಡ್ತಾರೆ. ಆಮೇಲೆ ಯುವಕರು ಕೂಡ ಯುವತಿಯರು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನೇ ಬೆಂಬಲಿಸುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ.
ಹೀಗಿರುವಾಗ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಯಾವತ್ತೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿಲ್ಲ ಅಂತೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವರ ಒಂದು ಕಾರ್ಯವೈಖರಿ ಹಾಗೂ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜನರ ಒಂದು ಮನಮುಟ್ಟುವಂತೆ ತೋರ್ಪಡಿಸಿಕೊಂಡಿಲ್ಲ, ಅವುಗಳನ್ನು ಪ್ರಚಾರ ಕೂಡ ಮಾಡಿಲ್ಲ ಅಂತಲೇ ಅಲ್ಲಿಯ ಜನ ಮಾತಾಡ್ಕೊಳ್ತಾರೆ. ಹೀಗಿರುವಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ ಆಯ್ಕೆ ಆದದ್ದೇ ಆತಂದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚಿತ್ರಣವೇ ಬದಲಾಗ್ತೈತಿ ಅನ್ನುವಂಥ ಮಾತುಗಳು ಕೂಡ ಅಲ್ಲಿಯ ಯುವಕರಲ್ಲಿ, ಯುವತಿಯರಲ್ಲಿ ಹಾಗೂ ಯುವ ಸಮೂಹದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಮಾತುಗಳು. ಹೀಗಿರುವಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರು ಹಾಗೂ ಅನುಭವಿ ರಾಜಕಾರಣಿಗಳಾದಂಥ ಅವರ ತಂದೆ ಹಾಗೂ ಅವರ ಕುಟುಂಬದ ಒಂದು ಸಂಪೂರ್ಣ ಬೆಂಬಲವೂ ಕೂಡ ಅವರಿಗೆ ಇರೋದರಿಂದ ಅವರಿಗೆ ಮುಂಬರುವ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುವುದು ಅಷ್ಟೊಂದು ಕಠಿಣವಾಗಲಾರದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಹೀಗಿರುವಾಗ ಅವರ ತಂದೆ ಹಾಗೂ ಅವರ ದೊಡ್ಡಪ್ಪ ಮತ್ತು ಚಿಕ್ಕಪ್ಪಂದಿರು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅವರು ಪಕ್ಷ ಭೇದವನ್ನು ಮರೆತು ತಮ್ಮ ಮಗಳನ್ನು ಆರಿಸಿ ತರ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇಳಿಬರ್ತಾ ಇವೆ. ಹೀಗಿರುವಾಗ ಅಲ್ಲಿಯ ಘಟಾನುಘಟಿ ನಾಯಕರುಗಳಾದಂಥ ಪ್ರಕಾಶ್ ಹುಕ್ಕೇರಿಯವರು ಹಾಗೂ ಲಕ್ಷ್ಮಣ್ ಸವದಿಯವರು, ರಾಜು ಕಾಗೆಯವರು ಹಾಗೂ ತಮ್ಮಣ್ಣವರವರು, ಹೀಗೆ ಹಲವಾರು ಜನ ಸಾಕಷ್ಟು ಅನುಭವಿ ರಾಜಕಾರಣಿಗಳಿದ್ದಾರೆ. ಯಾಕಂದರೆ ಪ್ರಕಾಶ್ ಹುಕ್ಕೇರಿಯವರು ಕೂಡ ಒಂದು ಸಲ ಲೋಕಸಭಾ ಸದಸ್ಯರಾಗಿ ಅವರು ಕೂಡ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ರಾಜ್ಯದಲ್ಲಿ ಮಂತ್ರಿಗಳಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಅವರು ವಿಧಾನ ಪರಿಷತ್ತಿನ ಸದಸ್ಯರು. ಜೊತೆಗೆ ಅವರ ಮಗ ಗಣೇಶ್ ಹುಕ್ಕೇರಿಯವರು ಕೂಡ ಚಿಕ್ಕೋಡಿ MLA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ ಜನಾನುರಾಗಿ ನಾಯಕರಾಗಿದ್ದಾರೆ. ಹೀಗಿರುವಾಗ ಇವರೆಲ್ಲರ ಒಂದು ಬೆಂಬಲ ಮತ್ತು ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಸಂಪೂರ್ಣವಾಗಿ ದೊರೆತರೆ ಅವರು ಅತಿ ಹೆಚ್ಚಿನ ಮತದಿಂದ ಆರಿಸಿ ಬರ್ತಾರೆ ಅನ್ನುವಂಥ ಉತ್ಸಾಹದ ಮಾತುಗಳನ್ನು ಕೂಡ ಯುವ ಸಮೂಹ ಅಲ್ಲಿ ಆಡ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಇಷ್ಟಿದ್ದರೂ ಕೂಡ ಅಲ್ಲಿ ಕೆಲವೊಂದು ಎಡರು ತೊಡರುಗಳು ಕೂಡ ಅವರಿಗೆ ಇವೆ. ಅವುಗಳನ್ನು ಸೂಕ್ಷ್ಮ ರೀತಿಯಿಂದ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸರಿಪಡಿಸಿಕೊಂಡಿದ್ದೇನೆ ಆತಂದ್ರೆ ಇದು ಅಷ್ಟೊಂದು ಕಠಿಣವಾಗಲಾರದು ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿಯ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಕೂಡ ಅಷ್ಟು ಸಲೀಸಾಗಿ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಕೊಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಯಾರಲ್ಲಿಯೂ ಕೂಡ ಇಲ್ಲ. ಯಾಕಂದ್ರೆ ಅಧಿಕಾರ ಅಂದ್ರೇ ನಶೆ ಏರಿಸಿಕೊಂಡಂಥ ಒಂದು ವಿಷಯ. ಹೀಗಿರುವಾಗ ಪ್ರತಿಯೊಂದು ಅಭ್ಯರ್ಥಿಗಳು ಕೂಡ ತಮ್ಮ ಗೆಲುವಿಗಾಗಿ ನಾನಾ ಕಸರತ್ತುಗಳನ್ನು ಮಾಡ್ತಿರುವಾಗ ಯಾರೂ ಕೂಡ ಸೋಲಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಈ ಸಂದರ್ಭದಲ್ಲಿ ನಾನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಬೆಳಕು ಚೆಲ್ಲಲಿಕ್ಕೆ ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಗೆಲ್ಲಬಹುದು, ಯಾರು ಸೋಲಬಹುದು, ಈ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎಷ್ಟು ಸೀಟುಗಳನ್ನು ಗಳಿಸಬಹುದು ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಮುಂಬರುವ ದಿನಗಳಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಈಗ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಜಿದ್ದಾಜಿದ್ದಿನ ಚುನಾವಣೆ ಅಂತಲೇ ಅಲ್ಲಿಯ ಜನರು ಭಾವಿಸಿದ್ದಾರೆ. ಇಂಥ ಭಾವನೆಗಳು ಅಲ್ಲಿಯ ಮತದಾರರಲ್ಲಿ ಸಾಕಷ್ಟು ನೆಲೆಯೂರಿರ್ತಕ್ಕಂಥ ಒಂದು ಸಂಗತಿಗಳು ಕೂಡ ಆಗಿರೋದ್ರಿಂದ ಈ ಚುನಾವಣೆಯಲ್ಲಿ ಯಾರು ಗೆದ್ದರೂ ಕೂಡ ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ತೈತಿ ಅನ್ನುವಂಥ ಭವಿಷ್ಯವನ್ನು ಕೂಡ ಅಲ್ಲಿಯ ಜನರು ಆಡ್ತಾ ಇದ್ದಾರೆ. ಹೀಗಿರುವಾಗ ಯುವ ಪ್ರತಿಭೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಈಗಿನ ಮಟ್ಟದಲ್ಲಿ ಇನ್ನೂ ಕೂಡ ಅವರು ಆಲ್ರೆಡಿ ಇನ್ನೂ ಕೂಡ ಒಂದು ಹಂತದ ಪ್ರಚಾರ ಕಾರ್ಯಗಳನ್ನು ಮಾಡಿದರೂ ಕೂಡ ಇನ್ನೂ ಹಲವಾರು ಸುತ್ತುಗಳು ಅಲ್ಲಿ ಪ್ರಚಾರ ಕಾರ್ಯಗಳು ಆರಂಭವಾಗಬೇಕಾಗಿವೆ. ಜೊತೆಗೆ ಪ್ರಣಾಳಿಕೆಗಳು ಕೂಡ ಬಿಡುಗಡೆ ಆಗಬೇಕಾಗಿವೆ. ಆ ಪ್ರಣಾಳಿಕೆಗಳನ್ನು ಗಮನಿಸಿ ಅವರ ಒಂದು ಕಾರ್ಯಚತುರತೆಯನ್ನು, ಅವರ ಒಂದು ಪ್ರಚಾರದ ವೈಖರಿಯನ್ನು ಕೂಡ ಮುಂಬರುವ ದಿನಗಳಲ್ಲಿ ನೋಡಬೇಕಾಗಿದೆ. ಹೀಗಿರುವಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಈಗಿನ ಸಂದರ್ಭದಲ್ಲಿ, ಈಗಿನ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಮುನ್ನಡೆ ಸಿಗ್ತಾ ಇರೋದು ಕೂಡ ಅಷ್ಟೇ ಸ್ಪಷ್ಟವಾದಂಥ ಒಂದು ಉದಾಹರಣೆಯಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಹೀಗಾದರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಅವರ ಪತ್ನಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆಯವರು ಕೂಡ ಏನು ಹಿಂದೆ ಬಿದ್ದಿಲ್ಲ. ಅವರು ಕೂಡ ತಮ್ಮ ಪ್ರಚಾರ ವೈಖರಿಯನ್ನು ಮಾಡ್ತಾ ಇದ್ದಾರೆ ಹಾಗೂ ಕ್ಷೇತ್ರದಲ್ಲಿ ತುಂಬ ಓಡಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಚುನಾವಣೆ ಅತಿ ಒಂದು ತುರುಸಿನ ಚುನಾವಣೆ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ.
ಇಷ್ಟಿದ್ದರೂ ಕೂಡ ಚುನಾವಣೆಯಲ್ಲಿ ಈಗಿನ ಸಂದರ್ಭದಲ್ಲಿ ಈಗಿನ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಹೇಳಬೇಕಾದ್ರೆ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರು ಈಗಾಗಲೇ ಆ ಕ್ಷೇತ್ರದ ಬಹುತೇಕ ಗ್ರಾಮಗಳಿಗೆ ತಲುಪ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅವರ ಹಿಂದೆ ಯುವಕರ ಹಾಗೂ ಯುವ ಸಮೂಹದ ಒಂದು ಪಡೆಯೇ ನಿರ್ಮಾಣವಾಗಿ ಅವರ ಆಯ್ಕೆಗೆ ಶ್ರಮಿಸ್ತಾ ಇದೆ ಎನ್ನುವಂಥ ಮಾತುಗಳನ್ನು ಕೂಡ ಆ ಕ್ಷೇತ್ರದ ಜನರು ಮಾತಾಡ್ಕೊಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಿರುವಾಗ ಯಾರೇ ಆರಿಸಿ ಬಂದರೂ ಕೂಡ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸ್ತಾರೆ. ಆ ಕ್ಷೇತ್ರದ ಬಲವರ್ಧನೆಗಾಗಿ ಅವರು ತಮ್ಮ ಒಂದು ಕಾರ್ಯವೈಖರಿಯನ್ನು ತೋರ್ಪಡಿಸಿಕೊಳ್ತಾರೆ. ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಮಾದರಿ ಲೋಕಸಭಾ ಕ್ಷೇತ್ರವಾಗಿ ಪರಿಗಣಿಸಲ್ಪಡ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಒಂದು ಪ್ರಸ್ತುತ ಸಂಚಿಕೆಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.